ಪರ್ಸೆಂಟ್ ಹಿಂದೂ ಏರಿಯಾದಾಗ ಮಸೂತಿ ಎದಕ್ ಬೇಕು? ದಿನ 5 ಸಲ ಬದರ್ಕೋತ ಕುಂಡ್ರು ನಮ್ಗೆ ಡಿಸ್ಟರ್ಬ್ ಆಗುದಿಲ್ಲ. ಇನ್ನೂವರೆಗೆ ಅದು ಪಂಕ ಮಸ್ಜಿದ್ ಅಧಿಕೃತ ಐತಿವಲ್ಲ ಅಂತ ಅಧಿಕೃತ ಐತಿವಲ್ಲ ಅಂತ ದಾಖಲೆ ನಿಮ್ಗೆ ಬಿಡುಗಡೆ ಮಾಡ್ರಿ. ಮುಂದೆ ಯಾರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೇ ಕೂರ್ಸೋತೀವಲ್ಲ ಇದನ್ನು. ನಾವೆಲ್ಲ ಕಾರ್ಯಕರ್ತರು ಇಡೀ ಬಾಗಲಕೋಟೆ ಚಲೋ ಹತ್ತೀವಿ, ಎಲ್ಲರೂ ಇಲ್ಲಿ ಬರ್ತೀವಿ. ಹಂಗೆ ಅಯೋಧ್ಯೆದಾಗ ಮಾಡಿದೀವಿ, ಹಂಗೆ ಇಲ್ಲೂ ಬರ್ತೀವಿ. ಬಂದು ನಾವು ಕೂರಿಸ್ತೀವಿ. ನಿಮ್ದು ಎಷ್ಟು ಗೋಲಿಬಾರ್ ಮಾಡ್ತೀರಿ, ನೀವು ಎಷ್ಟು ಫೋರ್ಸ್ ತರ್ತೀರಿ, ಅದನ್ನು ನಾವು ತಯಾರಾಗಿ ನಾವು 26ನೇ ತಾರೀಕಿಗೆ ಅವರೆಲ್ಲ ನಮ್ಮ ಹಿಂದೂಗಳು ಏನು ಪ್ರತಿಭಟನೆ ಮಾಡ್ಬೇಕಂತ ನಿರ್ಣಯ ಮಾಡ್ಯಾರ. ಅವತ್ತು ಮತ್ತೊಂದು ವಿಕೋಪಕ್ಕೆ ಹೋಗಲಿಕ್ಕೆ ಅವಕಾಶ ಕೊಡಬಾರ್ದು. ಈ SP ಅವರು, ಇಲ್ಲಿ ಆಡಳಿತ ಮತ್ತು ತಿಮ್ಮಾಪುರವರು ಬರೀ ಒಂದು ಸೈಡ್ ಆಗಿ ತಿಮ್ಮಾಪುರವ್ರು ಮಾತಾಡಬಾರ್ದು. ಎಲ್ಲ ಸಮುದಾಯಗಳನ್ನು ಅವ್ರಿಗೆಲ್ಲರೂ ಓಟ್ ಹಾಕ್ಯಾರ. ಬರೀ ಸಾಬ್ರ ಅಟ್ಟೆ ಹಾಕಿಲ್ಲ ತಿಮ್ಮಾಪುರವ್ರಿಗೆ. ಯಾರ್ಯಾರು ಆ ಮಸೂತಿಯ ಜಮಾತ್ನ ಮೆಂಬರ್ಗಳು ಅದಾರ, ಅಲ್ಲಿ ಏನು ಮೌಲ್ಯ ಅದಾನ ಅವ್ನ ಅರೆಸ್ಟ್ ಮಾಡಿರಿ. ಅವ್ರ ಮ್ಯಾಗ ಗುಂಡಾ ಆ್ಯಕ್ಟ್ ಹಾಕ್ರಿ. ಅವ್ರ ಕಡೆಯಿಂದ ಬಾಯಿ ಬಿಡಿಸ್ರಿ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವೇನೋ ಯಾವನೋ ಒಬ್ಬ ಅರ್ಜಿ ಕೊಡ್ತಾನಂದ್ರೆ ಅರ್ಜಿ ನಾಳೆ ನಾನು ಒಂದು ಕೊಡ್ತೀನಿ. ಅವನ್ನೆಲ್ಲ ನೀವು ನಾಳೆ ಪಂಕ ಮಸೂತಿ ಶೋಧನೆ ಮಾಡ್ಬೇಕಂತ ಕೊಡ್ತೀನಿ. ಅದು ನಾಳೆ ಮಾಡ್ತೀರಿ SP ಅವರೇ? ಪೂರ್ತಿ ಗ್ಯಾಲರಿ ಪೂರ್ತಿ ನಮ್ಗೆ ಒಮ್ಮೊಮ್ಮೆ ಅನ್ನಿಸ್ತದೆ ನಾವು ತಳಗೆ ಮಾತಾಡ್ತಿದ್ದೇನು ಪಾಕಿಸ್ತಾನದ ವಿಧಾನಸೌಧವು, ಭಾರತದ ಕರ್ನಾಟಕದ ವಿಧಾನಸೌಧ ಎಲ್ಲ ಅವೇ ಬುರ್ಕಾದವರು ಅವರು ಇವರೇ ಕೂತಿರ್ತಾರೆ. ಅವ್ರಿಗೇನು ಬೆಂಬಲಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಗೆ ಯಾರು ಏನು ಮಾಡೋದಿಲ್ಲ ಅನ್ನುವಂಥ ಬೆಂಬಲ. ಮಸೂತಿಯಲ್ಲಿ ಇವತ್ತು ಕಬ್ಬಿಣ ರಾಡ್ಗಳನ್ನು ಶಸ್ತ್ರಾಸ್ತ್ರಗಳನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು ಸಹ ಪೊಲೀಸರಿಂದಲೇ ಈ ಒಂದು ಮಾಹಿತಿ ಸೋರಿಕೆ ಆಗಿದೆ. ಆ ಗ್ಯಾಲರಿಯಲ್ಲಿ ಅವರೇ ಕೂತಿರ್ತಾರೆ. ಪೂರ್ತಿ ಗ್ಯಾಲರಿ ಪೂರ್ತಿ ನಮ್ಗೆ ಒಮ್ಮೊಮ್ಮೆ ಅನ್ನಿಸ್ತದೆ ನಾವು ತಳಗೆ ಮಾತಾಡ್ತಿದ್ದೇನು ಪಾಕಿಸ್ತಾನದ ವಿಧಾನಸೌಧವು, ಭಾರತದ ಕರ್ನಾಟಕದ ವಿಧಾನಸೌಧ ಎಲ್ಲ ಅವೇ ಬುರ್ಕಾದವರು ಅವರು ಇವರೇ ಕೂತಿರ್ತಾರೆ. 80% ಹಿಂದೂ ಏರಿಯಾದಾಗ ಮಸೂತಿ ಎದಕ್ ಬೇಕು? ದಿನ 5 ಸಲ ಬದರ್ಕೋತ ಕುಂಡ್ರು ನಮ್ಗೆ ಡಿಸ್ಟರ್ಬ್ ಆಗೋದಿಲ್ಲ.